ಸತ್ಯ ಸತ್ಯ ಪುಣ್ಯಭೂಮಿಯಂಚ ಅಪಗಾರ ಪೂರ್ವ ಕಾಲರು ನಿರಂತರವಾದಿ ಮಂದಿ ಜಾಗೇಟಾದಿ ಹೋಮನ ಆ ಭೂಮಿ ಪುಣ್ಯಭೂಮಿ ಆಗುವುದು. ಆ ಪುಣ್ಯಭೂಮಿಗೆ ಕೆರೆ ಕುಲುದಾದ ಇದನ್ನ ಪೂರ ಸೇರಿದೆ ವ್ಯಾಪಾರ ಕೆಲವು ಸರಿ ಬರ್ಕೊಂಡು ಕೆಲವರಿಗೆ ಕಲಾಭೂಮಿಕೆ ಕೆಲಸ ಮಲ್ತೊಂದು ಬರ್ತನಾಕಲು ಅಂಜಿ ಬಿಗ್ ಬಾಸ್ ಅದಕ್ಕೂ ಬೇತೆ ಬೇತೆ ರಂಗಡ್ ತನ್ನ ಮಿಲ್ಕುನಕಲು ನನಾದ ಕೊರಗಜ್ಜನ ದಯಟ್ ನನಾದ ಕಲಾಭೂಮಿಕೇಡ್ ಅತನ ರಂಗಭೂಮಿ ಅದಪ್ಪು ಚಲನಚಿತ್ರ ಭೂಮಿಕೆ ಅದಕ್ಕೂ ಮಾತಾಡ್ಲ ಶೈನ್ ಶೆಟ್ರ್ ಜನ ಸೂರಿ ನಿಖಲು ಮಾತಾಡ್ಲ ಮಿತ್ತು ಬರಡು ಪ್ರಭು ಪ್ರಭು ಅಂಚನೆ ನಿಖಲು ಮಾತೆಲ್ಲ ನನ್ನ ದುಂಬುಗಲ ನಿಖಲ ಕಲಾಭೂಮಿಕೆಟ್ ಒಂದು ಎಡ್ಡೆಪ್ಪದ ಸ್ಥಾನಮಾನನ ನಮ್ಮ ದೈವ ದೇವರು ನಮ್ಮ ತುಳುನಾಡದ ದೈವ ದೇವರು ಅಂಚನೆ ಈ ಮಣ್ಣದ ಒಡೆಯ ಅಂಚನ ಕೊರಗತನಿ ಅಜ್ಜೆ ಗುಳಿಗಜ್ಜೆ ಒದಗಾದ ಬರಡು ಪಡೆದು ಹೀಗೆಲ್ಲ ಈ ಕ್ಷೇತ್ರದ ಪರವಾದ ಒಂದು ಶಾಲದ ಗೌರವನು ಶಾಲದ ಪುಸ್ತಕದ ಗೌರವವನ್ನು ಈಗ ವಿಶ್ವನಾಥನ್ನೇ ಮಾಡಿ ಮಾತ್ರೆಗಳ ಸೊಲ್ಮೆಲ್ ಇಂಕ್ಲಿನಿ ಕೊರಗಜ್ಜನ ಬೊಕ ಗುಳಿಗನ ಸಾನ ಕಲ್ಲಾಪುರ ಬುರ್ದುಗೋಳಿ ಕಲ್ಲಾಪುಡುಲ್ಲ ನಮ್ಮ ಓ ಬೇಲೆ ಮಲ್ತನಲ್ಲ ನಮ್ಮ ದಕ್ಷಿಣ ಕನ್ನಡದಾಗ್ಲಾವಡು ಉಡುಪಿದಾಗ್ಲಾವಡು ಮಾತ ದೈವ ದೇವೇರನ್ನ ನಂಬುನ ಒಂಜಿ ಪದ್ಧತಿ ಒಂದು ಬೈದ ಸುಮಾರು ವರ್ಷದ್ದು ಅಂಚ ಎನ್ನ ಜರ್ನಿ ಇಡ್ಲ ಅವರಿಗೆ ಕಲಾವಿದ ಆದು ಪೋಡತ್ ಅವರಿಗೆ ಒಂಜಿ ಬಿಸ್ನೆಸ್ ಆದು ಪೋಡತ್ ಬಿಗ್ ಬಾಸ್ದ ಒಂಜಿ ಜರ್ನಿ ಆದು ಪೋಡು ಏಪಲ ಅಜ್ಜನ ಒಂಜಿ ಆಶೀರ್ವಾದನ್ ಅಜ್ಜನ ಒಂಜಿ ಭಕ್ತಿ ಮಲ್ತೊಂದು ಇಡೇ ಮುಟ್ಟ ಬೈದಿನ ಅಂಚ ಇತ್ತೆ ದುಮ್ದ ಒಂಜಿ ಗಟ್ಟಾದ ಒಂಜಿ ಮಾತ ಒಂಜಿ ತಂಡ ಸೇರ್ದು ಮರ್ಯಾದೆ ಪ್ರಶ್ನೆ ಬಂತಿನ ಒಂಜಿ ಪಿಕ್ಚರ್ ದೇಯ್ದ ಇತ್ತೆ ಒಂದೇ ನವೆಂಬರ್ 22ನೇ ತಾರೀಕಿಗೆ ರಿಲೀಸ್ ಆವೊಂದುಂಡು. ಸೊ ಅಂಚಾದು ರಿಲೀಸ್ ಆಪಿನ ತುಂಬು ಮೂಲ ಮಾತೆರಲ್ಲ ಒಂಜಿ ತಿಕ್ಕದು ಅಂಚನೆ ಅಜ್ಜರ್ನ ಒಂಜಿ ಆಶೀರ್ವಾದ ತಂದು ಮಲ್ತಿನ ಒಂಜಿ ಎಡ್ಡೆ ಒಂಜಿ ಫಿಲ್ಮ್ ಎಡ್ಡೆ ರೀತಿಡ್ ಒಂಜಿ ಮಾತೆರಲ್ಲ ತೂಪಿ ಲೆಕ್ಕ ಆವಡ್ ಮಾತೆರೆಗ್ಲ ಮನೋರಂಜನೆ ಆಪಿ ಲೆಕ್ಕ ಆವಡ್ ಒಂದು ಕೇಂದ್ ಇತ್ತೆ ಅಜ್ಜರ್ನ ಆಶೀರ್ವಾದ ತಂದು ಬೈದ ಅಂಚ ಎನ್ನೊಟ್ಟಿಗೂ ಯಾನ್ಲ ಒಂದು ಫಿಲ್ಮ್ ಒಂಜಿ ಪಾತ್ರ ಮಲ್ದೆ ಎನ್ನೊಟ್ಟಿಗೂ ಪ್ರಭುಲ ಒಲ್ಲೆ ಪ್ರಭು ಮುಂಡ್ಕೂರು ಆರ್ಲ ಉಡುಪಿದ್ದಾರೆ ಆರ್ಲ ಒಂಜಿ ಎಡ್ಡೆ ಒಂಜಿ ಫಿಲ್ಮ್ ಮಲ್ತಿತ್ತಾರೆ ಮರ್ಫಿ ಅಂದಿತ್ತೆ ಅವ್ರು ರಿಲೀಸ್ ಆದ ಒಂಜಿ ಎಡ್ಡೆ ಹಿಟ್ ಆತಂಡು ಆಯ್ತು ಅಂಚನೆ ಇತ್ತೆ ಒಂದು ಫಿಲ್ಮ್ ಆರ್ಲ ಒಲ್ಲೇರು ಆರ್ಲ ಆ್ಯಕ್ಟ್ ಮಾಡಿದ್ರು. ಸೊ ಒಟ್ಟಿಗೆ ಬೈದ ನಮ್ಮ ನಮಸ್ಕಾರ. ಈಗ ತುಂಬ ಒಂದು ಚಿಕ್ಕ ವಿಷಯ ಏನಂದರೆ ಮನೆಯಲ್ಲಿ ಏನಾದರೂ ಕಳೆದೋದ್ರೆ ಕೊರಗಜ್ಜನಿಗೆ ಏನಾದರೂ ಒಂದು ಹರಕೆ ಹೊತ್ತಿ ಸಿಗುತ್ತೆ ಅಂತ ಹೇಳುವಂಥ ಒಂದು ಪದ್ಧತಿ ನಮ್ಮ ಮನೇಲಿತ್ತು. ಸೊ ಅಂಥದ್ರಲ್ಲಿ ಇವತ್ತು ಮೂಲ ಸ್ಥಾನಕ್ಕೆ ಏನು ಬಂದಿದ್ದೀವಿ, ನಮ್ಮ ಫಸ್ಟ್ ಟೈಮ್ ಇದು ಇಲ್ಲಿ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಒಂದು ವೈಬ್ರೇಷನ್ ಇದೆ ಇಲ್ಲಿ. ಹಾಗೇ ಇವರು ಹೇಳ್ದಂಗೆ ಅಧ್ಯಕ್ಷರು ಹೇಳ್ದಂಗೆ ಇದ್ರ ಒಂದು ಹಿಸ್ಟ್ರಿ ಹೇಳಿದ್ರು ನಮಗೆ. ಅದನ್ನು ಕೇಳ್ತಾ ನಮ್ಮ ಮೂಲ ಆ್ಯಕ್ಚುಲಿ ಇದೆ. ನನ್ನ ಪ್ರಭು ಮುಣ್ಕೂರು, ನನ್ನ ಮುಣ್ಕೂರು ಊರು. ಸೊ ನಮ್ಮ ಮೂಲ ಆ್ಯಕ್ಚುಲಿ ಇದೆ. ಇದು ನಮ್ಮ ಒಂದು ಟ್ರೆಡಿಷನ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಬೇರೆ ರಿಪ್ಲೇಸ್ಮೆಂಟೇ ಇಲ್ಲ. ಸೊ ನಾವು ಇಲ್ಲಿಂದನೇ ಆ್ಯಕ್ಚುಲಿ ನಾವು ಇವತ್ತು ಏನಾದರೂ ಒಂದು ಬೆಂಗಳೂರಿಗೆ ಹೋಗಿ ಸಾಧಿಸ್ತಿದ್ದೀವಿ ಅಂದರೆ ಇದರಿಂದನೇ, ಈ ಥರದೊಂದು ಟ್ರೆಡಿಷನನ್ನು ಫಾಲೋ ಮಾಡ್ಕೊಂಡೆ ನಾವು ಬಂದಿದ್ದೀವಿ. ಸೊ ಅದೇ ಒಂದು ಇದರಲ್ಲಿ ಇವತ್ತು ಮರ್ಯಾದೆ ಪ್ರಶ್ನೆ ನಮ್ಮ ಸಿನಿಮಾದು ಪ್ರಮೋಷನ್ ಅಂತ ಹೇಳಿದಾಗ ಇವರು ಜಗದೀಶ್ ಅವರು ನಮಗೆ ಆ್ಯಕ್ಚುಲಿ ಇಲ್ಲಿ ಫಸ್ಟು ಒಂದು ಭೇಟಿ ಮಾಡೋಣ ಅಂತ ಹೇಳಿದರು. ಹಾಗೆ ನಾವು ಭೇಟಿ ಮಾಡೋಕ್ಕೆ ಬಂದ್ವಿ. ನಾನು ಸಿನಿಮಾ ಬಗ್ಗೆ ಏನೂ ಕೇಳಲ್ಲ. ನಮ್ಮ ಊರಿನವರಿಗೆ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ತುಂಬ ಬೇಕು. ಅಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.